ಹುಬ್ಳಿಯ ಕೇಶವಪುರದಲ್ಲಿ ಒಂದ್ ಕಡೆ ಬಿಜೆಪಿ ಮಹಿಳಾ ಕಾರ್ಯಕರ್ತೆಗೆ ಒಂದ್ ಕಡೆ ಪೊಲೀಸರು ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿರೋ ಆರೋಪ ಸಹ ಕೇಳಿ ಬಂದಿದೆ. ಹೀಗಾಗಿ ವ್ಯಾಪಕವಾಗಿ ಈ ಒಂದು ವಿಚಾರಕ್ಕೆ ಟೀಕೆ ವ್ಯಕ್ತವಾಗ್ತಿದೆ. ನಮ್ಮ ಜೊತೆ ಈಗ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಆ ಘಟನೆ ವಿಚಾರವಾಗಿ ನೀವು ನೋಡಿದ್ರೆ ಕೇಳಿದ್ರೆ ಅನ್ಸುತ್ತೆ. ಯಾಕಂದ್ರೆ ಪೊಲೀಸರೇ ಮಹಿಳೆಯನ್ನ ಕರೆದುಕೊಂಡು ಹೋಗುವಾಗ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ರೆ ಅಲ್ಲಿ ಪುರುಷ ಪೊಲೀಸರು ಸಹ ಇದ್ದಾರೆ. ಈ ಒಂದು ಘಟನೆಗೆ ತುಂಬಾ ಟೀಕೆ ವ್ಯಕ್ತವಾಗ್ತಿದೆ ಮೇಡಮ್ ಅಂತ. ಮೊದಲ್ಗೆ ಹೆಣ್ಣು ಮಗಳು ಅಂತ ಬಂದಾಗ ಅದು ಬಿಜೆಪಿನೂ ಅಲ್ಲ, ಕಾಂಗ್ರೆಸ್ಸು ಅಲ್ಲ, ಜೆಡಿಎಸ್ಸು ಅಲ್ಲ. ಅದು ಹೆಣ್ಮಗಳೇನೆ. ಯಾರೇ ಆದ್ರೂ ಹೆಣ್ಮಗಳೇ. ದೌರ್ಜನ್ಯ ಆದರೆ ಅಲ್ಲಿ ಹೆಣ್ಮಗಳಿಗೆ ಆಗತ್ತೆ. ಎರಡನೇದು, ನಾನಲ್ಲಿ ನಮ್ಮ ಹುಬ್ಳಿ ಧಾರವಾಡ DYSP ಅವ್ರ ಜೊತೆ ನಾನು ಮಾತಾಡಿದೆ, ಈಗ ಜಸ್ಟ್ ಮಾತಾಡಿದೆ. ಅವ್ರು ಹೇಳೋ ಪ್ರಕಾರ ಏನಂತಂದರೆ, ಈ ಹೆಣ್ಮಗಳ ಮೇಲೆ 307 ಕೇಸ್ ಬುಕ್ ಆಗಿರುತ್ತೆ. ಸೊ ಒಂದು ಬೇರೆ ಯಾವುದೋ ಹೆಣ್ಮಗಳು ಕಂಪ್ಲೇಂಟ್ ಮಾಡಿರ್ತಾಳೆ. ಅವಳನ್ನು ಅರೆಸ್ಟ್ ಮಾಡಬೇಕು ಅಂತ ಮಹಿಳಾ ಸಿಬ್ಬಂದಿಗಳೇ 6ರಿಂದ 7 ಜನ ಮಹಿಳಾ ಸಿಬ್ಬಂದಿಗಳೇ ಹೋಗ್ತಾರೆ. ಹೋದಾಗ ಅವರನ್ನೆಲ್ಲ ಬೈದು ಒಡೆದು ಗಲಾಟೆ ಮಾಡಿ ಮತ್ತೆ ವ್ಯಾನ್ ಹತ್ತಿಸ್ಕೊಳ್ತಾರೆ. ಹತ್ತಿಸ್ಕೊಂಡ್ಮೇಲೆ ಅವಳೇ ಎಲ್ಲ ಬಟ್ಟೆ ಎಲ್ಲ ಬಿಚ್ಚಾಕಿ, ಎಷ್ಟು ಹೇಳಿದ್ರು ಕೇಳೋದಿಲ್ಲ ಅಂತೆ, ಬಿಚ್ಚಿ ಹಾಕ್ತಾರೆ. ಮತ್ತು ಅಲ್ಲಿ ಆ ವಿಡಿಯೋದಲ್ಲಿ ಮಹಿಳಾ ಸಿಬ್ಬಂದಿಗಳು ಪೊಲೀಸ್ಗಳೇ ಜಾಸ್ತಿ ಇರೋದು. ಅವ್ರ ಜೊತೆಯಲ್ಲಿ ಅವ್ರ ತಾಯಿನೂ ಮತ್ತು ಅವ್ರ ತಮ್ಮನೂ ಹತ್ತಿರ್ತಾರಂತೆ. ಅವ್ರ ತಮ್ಮನೇ ಈ ವಿಡಿಯೋ ಮಾಡ್ಕೊಳ್ತಾನಂತೆ. ಈ ವಿಡಿಯೋ ಮಾಡ್ಕೊಂಡು ಏನು ಮಾಡ್ತಾನೆ, ಈ ವಿಡಿಯೋನ ವೈರಲ್ ಮಾಡ್ತಾನೆ. ಸೊ ನಂತರ ಈ ಹೆಣ್ಮಗಳಿಗೆ ಮತ್ತೆ ಪೊಲೀಸ್ ಅವರೇನೆ ಬೇರೆ ಬಟ್ಟೆ ತಂದು ಅವಳಿಗೆ ಬಟ್ಟೆ ಹಾಕಿಸಿ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಆಮೇಲೆ ಈ ಹೆಣ್ಮಗಳ ಮೇಲೆ ಇದಕ್ಕೆ ಮುಂಚೆನೂ ಒಂದು 7-8 ಕೇಸ್ಗಳು ಇದ್ದಾವೆ ಅಂತ ನನಗೆ ಪೊಲೀಸ್ ಇಲಾಖೆಯವರು ಹೇಳಿದ್ದಾರೆ. ಸೊ ಹಾಗಾಗಿ ಸತ್ಯ ಅಸತ್ಯದ ಬಗ್ಗೆ ಗೊತ್ತಿಲ್ಲದೆ ಪೊಲೀಸವ್ರನ್ನ ಅಥವಾ ಬೇರೆ ಯಾರನ್ನಾದರೂ ಇದರಲ್ಲಿ ತಪ್ಪಿತಸ್ಥರು ಅಂತ ಹೇಳೋದು ತಪ್ಪಾಗತ್ತೆ. ಬಟ್ ಆದರೂ ನಾನು ಸಂಪೂರ್ಣ ತನಿಖೆಯನ್ನು ಮಾಡಿ, ಅಕಸ್ಮಾತ್ ಪೊಲೀಸವರೇ ಅದನ್ನೇನಾದರೂ ಮಾಡಿದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡು ನನಗೆ ಕ್ರಮ ಕೊಡಿ, ಕ್ರಮ ತೊಗೊಂಡು ನನಗೆ ರಿಪೋರ್ಟ್ ಮಾಡಿ ಅಂತ ಹೇಳಿದ್ದೇನೆ. ಸೊ ಬಟ್ ಪೊಲೀಸವ್ರ ಪ್ರಕಾರ ಈ ಘಟನೆಯಲ್ಲಿ ನೀವು ವಿಡಿಯೋ ನೋಡಿದಾಗಲೂ ಅಷ್ಟೇ, ಪೊಲೀಸವ್ರು ಏನಾದರೂ ಅವಳಿಗೆ ವಿವಸ್ತ್ರ ಮಾಡಿದರೆ ಅವ್ರ ಬ್ರದರೇ ಇದನ್ನು ಮಾಡ್ತಾ ಇರೋ ವಿಡಿಯೋ ಮಾಡಿರಲ್ವಾ, ಸುಮ್ಮನೆ ಇರ್ತಿದ್ನಾ? ಅವನು ಬಟ್ಟೆ ಬಿಚ್ಚಬೇಕಾದ್ರೆ ಅದು ವಿಡಿಯೋ ಮಾಡ್ತಿದ್ದ ತಾನೆ. ಬಟ್ ಅಲ್ಲಿ ಏನಾಗಿದೆ, ಅಲ್ಲಿ ವಿವಸ್ತ್ರ ಆಗಿರೋ ಹೆಣ್ಮಗಳು ಅಷ್ಟೇ. ಆಮೇಲೆ ಆ ಪೊಲೀಸವ್ರು ಎಷ್ಟು ಹೇಳಿದ್ರು ಅವ್ರ ಮಾತು ಕೇಳೋ ಸ್ಥಿತಿಯಲ್ಲಿ ಆ ಹೆಣ್ಮಗಳು ಅಲ್ಲಿ ಕಾಣ್ತಾ ಇಲ್ಲ. ಸೊ ಹಾಗಾಗಿ ಇದು ತುಂಬಾ ಅರ್ಲಿ ಆಗಿಬಿಡುತ್ತೆ ನಾನು ಇವ್ರ ತಪ್ಪು ಅವ್ರ ತಪ್ಪು ಅಂತ ಹೇಳಲಿಕ್ಕೆ. ಬಟ್ ಪೊಲೀಸವರ ಒಂದು ವರದಿಯ ಪ್ರಕಾರ ಇದು ಸತ್ಯ ಅಂತ ಅವ್ರು ನಂಗೆ ಹೇಳಿದ್ದಾರೆ. ಮತ್ತು ಆ ಹೆಣ್ಣು ಮಗಳು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾಳೆ, ಬಿಕಾಸ್ ಅವಳ ಮೇಲೆ ಬೇರೆ ಎಲ್ಲ ಕ್ರೈಮ್ ಅಪರಾಧ ಇದೆ. ಮತ್ತು ಆ ಹೆಣ್ಣುಮಗಳು ಸಹ ಆಂಧ್ರ ಮೂಲದ ಹೆಣ್ಣು ಮಗಳಂತೆ. ಸೊ ಹಾಗಾಗಿ ಕೆಲವೊಂದು ವಿಡಿಯೋಸನ್ನು ಶೇರ್ ಮಾಡಿದಾಗ ಅವಳು ಅಪೋಸಿಟ್ ಒಂದು ಗಂಡಸು ಮಗನಿಗೆಲ್ಲ ಹೊಡಿತಾ ಇರ್ತಾಳೆ. ಸೊ ಹಾಗಾಗಿ ಇದನ್ನೆಲ್ಲ ಕಳಿಸಿರೋದ್ರಿಂದ ಇದಕ್ಕೆ ಸಂಪೂರ್ಣವಾಗಿ ತನಿಖೆ ಆಗಬೇಕು. ಸಂಬಂಧಪಟ್ಟ SP ಪತ್ರ ಬರೆದಿದ್ದಾರೆ ಈ ಒಂದು ವಿಚಾರಕ್ಕೆ ಏನಾದ್ರು ಇವಾಗ ಬರಿಬೇಕು. ಈಗ SP ಅವ್ರಿಗೆ ಖಂಡಿತವಾಗ್ಲೂ ನಾನು ಬರಿತೇನೆ. ಯಾಕೆಂದ್ರೆ ಅದು ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಆಗಬೇಕು. ಆಗಿ ತನಿಖೆ ಆಗಿ ಯಾರೇ ಆರೋಪಿ ಆಗಿದ್ರು ಅವ್ರ ಮೇಲೆ ಕ್ರಮ ಆಗಬೇಕು ಅಷ್ಟೇ. ಎಳೆದುಕೊಂಡು ಹೋಗುವಾಗ ಅಲ್ಲೆಲ್ಲ ಪುರುಷ ಪೊಲೀಸರೆಲ್ಲ ಇದ್ರು. ಅವ್ರನ್ನ ಕಳಿಸಿರ 6ರಿಂದ 7 ಮಹಿಳಾ ಪೊಲೀಸ್ ಸಿಬ್ಬಂದಿಗಳೇ ಅವ್ರನ್ನ ಕರ್ಕೊಂಬರಕ್ ಹೋಗಿರೋದು. ಪೊಲೀಸ್ ವ್ಯಾನ್ ಅಲ್ಲಿ ಏನಾಗುತ್ತೆ, ಓಡ್ಸಕ್ಕೆ ಅವರೆಲ್ಲ ಪೊಲೀಸ್ ಇಬ್ರು ಗಂಡು ಮಕ್ಳು ಇದ್ದೇ ಇರ್ತಾರೆ. ಬಟ್ ವಿವಸ್ತ್ರ ಮಾಡಿರೋದು ಅವರೆಲ್ಲ, ತಾನೇ ವಿವಸ್ತ್ರ ಮಾಡ್ಕೊಂಡಿದ್ದಾಳೆ ಅಂತ ಪೊಲೀಸ್ ಅವರು ಹೇಳಿರೋದು. ಮೇಡಮ್, ನಾವು ಸಂಬಂಧಪಟ್ಟ ಅಧಿಕಾರಿಗಳಿದ್ರೆ DYSP ಅವರು ಹೇಳಿದ್ರು. ಅಂದ್ರೆ ಈ ಒಂದು ವಿಚಾರಕ್ಕೆ ನೀವು ಅಂದ್ರೆ ತನಿಖೆಗಾಗಿ ಒಂದು ಪತ್ರ ಬರೀತಾರೆ. ಬರೀತೇನೆ. ಥ್ಯಾಂಕ್ ಯು. ಎಸ್, ಇದಿಷ್ಟು ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹುಬ್ಳಿಯ ಕೇಶವಪುರದಲ್ಲಿ ಒಂದ್ ಕಡೆ ಬಿಜೆಪಿ ಮಹಿಳಾ ಕಾರ್ಯಕರ್ತೆಗೆ ಒಂದ್ ಕಡೆ ಪೊಲೀಸರು ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿರೋ ಆರೋಪ ಸಹ ಕೇಳಿ ಬಂದಿದೆ. ಹೀಗಾಗಿ ವ್ಯಾಪಕವಾಗಿ ಈ ಒಂದು ವಿಚಾರಕ್ಕೆ ಟೀಕೆ ವ್ಯಕ್ತವಾಗ್ತಿದೆ. ನಮ್ಮ ಜೊತೆ ಈಗ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಆ ಘಟನೆ ವಿಚಾರವಾಗಿ ನೀವು ನೋಡಿದ್ರೆ ಕೇಳಿದ್ರೆ ಅನ್ಸುತ್ತೆ. ಯಾಕಂದ್ರೆ ಪೊಲೀಸರೇ ಮಹಿಳೆಯನ್ನ ಕರೆದುಕೊಂಡು ಹೋಗುವಾಗ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ರೆ ಅಲ್ಲಿ ಪುರುಷ ಪೊಲೀಸರು ಸಹ ಇದ್ದಾರೆ. ಈ ಒಂದು ಘಟನೆಗೆ ತುಂಬಾ ಟೀಕೆ ವ್ಯಕ್ತವಾಗ್ತಿದೆ ಮೇಡಮ್ ಅಂತ. ಮೊದಲ್ಗೆ ಹೆಣ್ಣು ಮಗಳು ಅಂತ ಬಂದಾಗ ಅದು ಬಿಜೆಪಿನೂ ಅಲ್ಲ, ಕಾಂಗ್ರೆಸ್ಸು ಅಲ್ಲ, ಜೆಡಿಎಸ್ಸು ಅಲ್ಲ. ಅದು ಹೆಣ್ಮಗಳೇನೆ. ಯಾರೇ ಆದ್ರೂ ಹೆಣ್ಮಗಳೇ. ದೌರ್ಜನ್ಯ ಆದರೆ ಅಲ್ಲಿ ಹೆಣ್ಮಗಳಿಗೆ ಆಗತ್ತೆ. ಎರಡನೇದು, ನಾನಲ್ಲಿ ನಮ್ಮ ಹುಬ್ಳಿ ಧಾರವಾಡ DYSP ಅವ್ರ ಜೊತೆ ನಾನು ಮಾತಾಡಿದೆ, ಈಗ ಜಸ್ಟ್ ಮಾತಾಡಿದೆ. ಅವ್ರು ಹೇಳೋ ಪ್ರಕಾರ ಏನಂತಂದರೆ, ಈ ಹೆಣ್ಮಗಳ ಮೇಲೆ 307 ಕೇಸ್ ಬುಕ್ ಆಗಿರುತ್ತೆ. ಸೊ ಒಂದು ಬೇರೆ ಯಾವುದೋ ಹೆಣ್ಮಗಳು ಕಂಪ್ಲೇಂಟ್ ಮಾಡಿರ್ತಾಳೆ.
ಅವಳನ್ನ ಅರೆಸ್ಟ್ ಮಾಡಬೇಕು ಅಂತ ಮಹಿಳಾ ಸಿಬ್ಬಂದಿಗಳೇ 6ರಿಂದ 7 ಜನ ಮಹಿಳಾ ಸಿಬ್ಬಂದಿಗಳೇ ಹೋಗ್ತಾರೆ. ಹೋದಾಗ ಅವರನ್ನೆಲ್ಲ ಬೈದು ಹೊಡೆದು ಗಲಾಟೆ ಮಾಡಿ ಮತ್ತೆ ವ್ಯಾನ್ ಹತ್ತಿಸ್ಕೊಳ್ತಾರೆ. ಹತ್ತಿಸ್ಕೊಂಡ್ಮೇಲೆ ಅವಳೇ ಎಲ್ಲ ಬಟ್ಟೆ ಎಲ್ಲ ಬಿಚ್ಚಾಕಿ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಅಂತೆ, ಬಿಚ್ಚಿ ಹಾಕ್ತಾರೆ. ಮತ್ತೆ ಅಲ್ಲಿ ಆ ವಿಡಿಯೋದಲ್ಲಿ ಮಹಿಳಾ ಸಿಬ್ಬಂದಿಗಳು ಪೊಲೀಸ್ಗಳೇ ಜಾಸ್ತಿ ಇರೋದು. ಅವ್ರ ಜೊತೆಯಲ್ಲಿ ಅವ್ರ ತಾಯಿನೂ ಮತ್ತೆ ಅವ್ರ ತಮ್ಮನೂ ಹತ್ತಿರ್ತಾರಂತೆ. ಅವ್ರ ತಮ್ಮನೇ ಈ ವಿಡಿಯೋ ಮಾಡ್ಕೊಳ್ತಾನಂತೆ. ಈ ವಿಡಿಯೋ ಮಾಡ್ಕೊಂಡು ಏನು ಮಾಡ್ತಾನೆ, ಈ ವಿಡಿಯೋನ ವೈರಲ್ ಮಾಡ್ತಾನೆ. ಸೊ ನಂತರ ಈ ಹೆಣ್ಮಗಳಿಗೆ ಮತ್ತೆ ಪೊಲೀಸ್ ಅವರೇನೆ ಬೇರೆ ಬಟ್ಟೆ ತಂದು ಅವಳಿಗೆ ಬಟ್ಟೆ ಹಾಕಿಸಿ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಆಮೇಲೆ ಈ ಹೆಣ್ಮಗಳ ಮೇಲೆ ಇದಕ್ಕೆ ಮುಂಚೆನೂ ಒಂದು 7-8 ಕೇಸ್ಗಳು ಇದ್ದಾವೆ ಅಂತ ನನಗೆ ಪೊಲೀಸ್ ಇಲಾಖೆಯವರು ಹೇಳಿದ್ದಾರೆ. ಸೊ ಹಾಗಾಗಿ ಸತ್ಯ ಅಸತ್ಯದ ಬಗ್ಗೆ ಗೊತ್ತಿಲ್ಲದೆ ಪೊಲೀಸ್ ಅವ್ರನ್ನ ಅಥವಾ ಬೇರೆ ಯಾರನ್ನಾದರೂ ಇದರಲ್ಲಿ ತಪ್ಪಿತಸ್ಥರು ಅಂತ ಹೇಳೋದು ತಪ್ಪಾಗತ್ತೆ. ಬಟ್ ಆದರೂ ನಾನು ಸಂಪೂರ್ಣ ತನಿಖೆಯನ್ನು ಮಾಡಿ ಅಕಸ್ಮಾತ್ ಪೊಲೀಸ್ ಅವರೇ ಅದನ್ನೇನಾದರೂ ಮಾಡಿದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡು ನನಗೆ ಕ್ರಮ ತೊಗೊಂಡು ನನಗೆ ರಿಪೋರ್ಟ್ ಮಾಡಿ ಅಂತ ಹೇಳಿದ್ದೇನೆ. ಸೊ ಬಟ್ ಪೊಲೀಸ್ ಅವ್ರ ಪ್ರಕಾರ ಈ ಘಟನೆಯಲ್ಲಿ ನೀವು ವಿಡಿಯೋ ನೋಡಿದಾಗಲೂ ಅಷ್ಟೇ, ಪೊಲೀಸ್ ಅವ್ರು ಏನಾದರೂ ಅವಳಿಗೆ ವಿವಸ್ತ್ರ ಮಾಡಿದರೆ ಅವ್ರ ಬ್ರದರೇ ಇದನ್ನು ಮಾಡ್ತಾ ಇರೋ ವಿಡಿಯೋ ಮಾಡಿರಲ್ವಾ, ಸುಮ್ಮನೆ ಇರ್ತಿದ್ನಾ? ಅವನು ಬಟ್ಟೆ ಬಿಚ್ಚಬೇಕಾದ್ರೆ ಅದು ವಿಡಿಯೋ ಮಾಡ್ತಿದ್ದ ತಾನೆ. ಬಟ್ ಅಲ್ಲಿ ಏನಾಗಿದೆ, ಅಲ್ಲಿ ವಿವಸ್ತ್ರ ಆಗಿರೋ ಹೆಣ್ಮಗಳು ಅಷ್ಟೇ. ಆಮೇಲೆ ಆ ಪೊಲೀಸವ್ರು ಎಷ್ಟು ಹೇಳಿದ್ರು ಅವ್ರ ಮಾತು ಕೇಳೋ ಸ್ಥಿತಿಯಲ್ಲಿ ಆ ಹೆಣ್ಮಗಳು ಅಲ್ಲಿ ಕಾಣ್ತಾ ಇಲ್ಲ. ಸೊ ಹಾಗಾಗಿ ಇದು ತುಂಬಾನೇ ಅರ್ಲಿ ಆಗಿಬಿಡುತ್ತೆ ನಾನು ಇವ್ರ ತಪ್ಪು ಅವ್ರ ತಪ್ಪು ಅಂತ ಹೇಳಲಿಕ್ಕೆ. ಬಟ್ ಪೊಲೀಸ್ ಅವರ ಒಂದು ವರದಿಯ ಪ್ರಕಾರ ಇದು ಸತ್ಯ ಅಂತ ಅವ್ರು ನಂಗೆ ಹೇಳಿದ್ದಾರೆ. ಮತ್ತು ಆ ಹೆಣ್ಣು ಮಗಳು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾಳೆ, ಬಿಕಾಸ್ ಅವಳ ಮೇಲೆ ಬೇರೆ ಎಲ್ಲ ಕ್ರೈಮ್ ಅಪರಾಧ ಇದೆ. ಮತ್ತು ಆ ಹೆಣ್ಣುಮಗಳು ಸಹ ಆಂಧ್ರ ಮೂಲದ ಹೆಣ್ಣು ಮಗಳಂತೆ. ಸೊ ಹಾಗಾಗಿ ಕೆಲವೊಂದು ವಿಡಿಯೋಸನ್ನು ಶೇರ್ ಮಾಡಿದಾಗ ಅವಳು ಅಪೋಸಿಟ್ ಒಂದು ಗಂಡಸು ಮಗನಿಗೆಲ್ಲ ಹೊಡಿತಾ ಇರ್ತಾಳೆ. ಸೊ ಹಾಗಾಗಿ ಇದನ್ನೆಲ್ಲ ಕಳಿಸಿರೋದ್ರಿಂದ ಇದಕ್ಕೆ ಸಂಪೂರ್ಣವಾಗಿ ತನಿಖೆ ಆಗಬೇಕು. ಎಸ್ಪಿಗೆ ಸಂಬಂಧಪಟ್ಟ ಎಸ್ಪಿಗೆ ಪತ್ರ ಬರೆದಿದ್ದಾರೆ ಈ ಒಂದು ವಿಚಾರಕ್ಕೆ ಏನಾದರೂ ಇವಾಗ ಬರಿಬೇಕು. ಈಗ SP ಅವ್ರಿಗೆ ಖಂಡಿತವಾಗ್ಲೂ ನಾನು ಬರಿತೇನೆ. ಯಾಕೆಂದ್ರೆ ಅದು ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಆಗಬೇಕು. ಆಗಿ ತನಿಖೆ ಆಗಿ ಯಾರೇ ಆರೋಪಿ ಆಗಿದ್ರು ಅವ್ರ ಮೇಲೆ ಕ್ರಮ ಆಗಬೇಕು ಅಷ್ಟೇ. ಎಳೆದುಕೊಂಡು ಹೋಗುವಾಗ ಅಲ್ಲೆಲ್ಲ ಪುರುಷ ಪೊಲೀಸರೆಲ್ಲ ಇದ್ರು. ಅವ್ರನ್ನ ಕಳಿಸಿರ 6ರಿಂದ 7 ಮಹಿಳಾ ಪೊಲೀಸ್ ಸಿಬ್ಬಂದಿಗಳೇ ಅವ್ರನ್ನ ಕರ್ಕೊಂಬರಕ್ ಹೋಗಿರೋದು. ಪೊಲೀಸ್ ವ್ಯಾನ್ ಅಲ್ಲಿ ಏನಾಗುತ್ತೆ, ಓಡ್ಸಕ್ಕೆ ಅವರೆಲ್ಲ ಪೊಲೀಸ್ ಇಬ್ರು ಗಂಡ್ ಮಕ್ಳು ಇದ್ದೇ ಇರ್ತಾರೆ. ಬಟ್ ವಿವಸ್ತ್ರ ಮಾಡಿರೋದು ಅವರೆಲ್ಲ, ತಾನೇ ವಿವಸ್ತ್ರ ಮಾಡ್ಕೊಂಡಿದ್ದಾಳೆ ಅಂತ ಪೊಲೀಸ್ ಅವರು ಹೇಳಿರೋದು. ಮೇಡಮ್ ನಾವು ಸಂಬಂಧಪಟ್ಟ ಅಧಿಕಾರಿಗಳಿದ್ರೆ SP ಅವರು ಹೇಳಿದ್ರು. ಅಂದ್ರೆ ಈ ಒಂದು ವಿಚಾರಕ್ಕೆ ನೀವು ಅಂದ್ರೆ ತನಿಖೆಗಾಗಿ ಒಂದು ಪತ್ರ ಬರೀತಾರೆ ಹಾಗಾದ್ರೆ? ಬರೀತೇನೆ. ಥ್ಯಾಂಕ್ ಯು. ಎಸ್, ಇದಿಷ್ಟು ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.